ಇವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ. ಅವ್ರ ಮಗ ಇಲ್ಲಿದ್ದಾರೆ, ನಾನಿಲ್ಲಿದ್ದೀನಿ, ನನ್ನ ತಾಯಿಯವ್ರ ಮನೇಲಿ ಉಸಿರಾಡ್ತಾ ಇದ್ದಾರೆ. ಅವರು ತಂದೆಯವರು ಅಮ್ಮ ನೀನ್ ಜಮೀನ್ದಾರಿಣಿ ಅಂತ ಹೇಳಿದ್ರು. ಯಾವ ಗಳಿಗೆಯಲ್ಲಿ ಆ ಮಾತು ಅವ್ರ ತಂದೆಯವರು ಹೇಳಿದ್ರು, ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಿಣಿ ಆದರು. ಯಾಕೆ ಅವ್ರು ಜಮೀನ್ದಾರಿಣಿ ಆದರು ಅದವ್ರ ತಂದೆಗೆ ಗೊತ್ತಿತ್ತು. ಈ ಮಗನಿಗೆ ಆ ತಾಯಿ ಜಮೀನ್ದಾರಿಣಿ ಆದರೆ ಮಾತ್ರ ಈ ಹುಡುಗ ಜಮೀನ್ದಾರನಾಗಿ ಇದ್ಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನ ಸಾಧಿಸಕ್ ಶಕ್ತಿ ಇರುವಂತ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ನನ್ನ ತಾಯಿಯವ್ರ ನೋವು ಏನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ಅವ್ರ ತಂದೆಯವ್ರ ಹೆಸರು ಹೇಳಕ್ಕೂ ನಮ್ಗೆ ಸಂಕೋಚ ಆಗುತ್ತೆ. ಯಾಕಂದ್ರೆ ಅಪಾರವಾದ ಸಾಧನೆ. ಅವರಂತೆ ಅವರ ಮಗವರು ಅಪಾರವಾದ ಸಾಧನೆ, ಬರೀ ಸಾಧನೆ ಅಲ್ಲ, ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ಹೌದಾ ಸರ್? ನಿಜನಾ ಸರ್? ಖಂಡಿತ. ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ನೋವನ್ನೆಲ್ಲ ನಗನಗ್ತಾ ನುಗ್ಕೊಂಡು ಎಲ್ಲರನ್ನ ರಂಜಿಸ್ತಾ ನಮ್ಮ ರವಿಯವರು ಖಂಡಿತ ಅಂತ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡೋಕ್ಕಾಗಲ್ಲ. ನನ್ನ ತಾಯಿಯವ್ರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನಿಲ್ಲಿಸಿರ್ತಕ್ಕಂಥ ಈ ನಂದಿ ಸಂಸ್ಥಾಪಕರಿಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಕಲಾವಿದರಿಗೆ, ನಮ್ಮ ಕುಟುಂಬದವರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆ ಅರ್ಪಿಸ್ತಾ ಇದ್ದೀನಿ. ಸಿರಿಗನ್ನಡಂಗೆ ಸಿರಿಗನ್ನಡ. ನಮಸ್ಕಾರ. ಪ್ರೀತಿಯ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೊ ಮಚ್.